ತುಂಬಾ ರುಚಿಕರವಾದ ಟೇಸ್ಟಿಯಾದ ಮೊಸರು ಮೆಣಸಿನ್ಕಾಯಿ ಚಟ್ನಿ, ಅದರಲ್ಲೂ ರೊಟ್ಟಿ ಚಪಾತಿ ಅನ್ನಕ್ಕಂತೂ ಸೂಪರ್ ಸೈಡ್ ಡಿಶ್ ಕಾಂಬಿನೇಷನ್ ಆಗಿರುತ್ತೆ ಈ ಒಂದು ಚಟ್ನಿ ಮಾತ್ರ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಫುಡ್ ವ್ಲಾಗ್. ಪದೇ ಪದೇ ಒಂದೇ ರೀತಿ ಚಟ್ನಿ, ಒಂದೇ ರೀತಿ ಸಾಂಬಾರು ಪಲ್ಯ, ಅದೇ ರೀತಿ ರಸಮು ತಿಂದು ಬೋರ್ ಆಗಿಬಿಟ್ಟಿದೆ ಅಂತ ಅನ್ನೋರಿಗಂತೂ ಈ ಒಂದು ಚಟ್ನಿ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಈ ಒಂದು ಚಟ್ನಿನ ಮಾಡ್ಬೋದು. ಮೊದಲಿಗೆ ಇಲ್ಲಿ 1 ಕಪ್ ಮೊಸರು ತೊಗೊಂಡಿದ್ದೀನಿ, 5ರಿಂದ 6 ಮೆಣಸಿನ್ಕಾಯಿ, 4ರಿಂದ 5 ಎಸಳು ಬೆಳ್ಳುಳ್ಳಿ, 2 ಟೊಮೊಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ ಮತ್ತು ಜೀರಿಗೆ, 1 ಈರುಳ್ಳಿ. ಮೊದಲಿಗೆ ಒಂದು ಪ್ಯಾನಿಗೆ ಎಣ್ಣೆನ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆನಂತರ 2 ಟೊಮೊಟೊ ಹಣ್ಣಾಗಿರೋ ಟೊಮೊಟೊ ತೊಗೊಂಡಿದ್ದೀನಿ, ಅದನ್ನು ನೀಟಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಡೀಪ್ ಫ್ರೈ ಮಾಡಬೇಕು. ಅದು ಎಲ್ಲ ನೀರೆಲ್ಲ ಬಿಟ್ಕೋಬೇಕು. ಅಷ್ಟು ಚೆನ್ನಾಗಿ ಒಂದು 20 ನಿಮಿಷನಾರ ಇದನ್ನು ನೀಟಾಗಿ ಮೆಣಸಿನ್ಕಾಯಿನ ಮತ್ತು ಟೊಮೊಟೊನ ಫ್ರೈ ಮಾಡ್ಕೋಬೇಕು. ಇವಾಗ ಅದು ಆಗಿದೆ, ಹಂಗೆ ಕೈ ಆಡಿಸ್ತು ಒಂದು 5 ನಿಮಿಷ ಬಿಟ್ಕೊಂಡ್ರೆ ಆಗುತ್ತೆ. ಆಯಿತು, ಇವಾಗ ಅದನ್ನು ನಾನು ಜಾರಿಗೆ ಸರ್ವ್ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಇರೋದ್ರಿಂದ ಒಂಚೂರು ಕೂಲ್ ಆಗಲಿ ಅಂತ ಅಂದ್ಬಿಟ್ಟು ಒಂದು 5 ನಿಮಿಷ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಆನಂತರ ಒಂದು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀಟಾಗಿ ತೊಳೆದಿಟ್ಟಿರೋ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಜೀರಿಗೆ ಇಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಗ್ರೈಂಡ್ ಮಾಡಿ ಇಟ್ಕೊಂಡು ನಾನು ಈ ಕಪ್ಪಿಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಗ್ಲಾಸ್ ಮೊಸರು ತೊಗೊಂಡು ನೀಟಾಗಿ ಬೈಟ್ ಮಾಡ್ಕೊಂಡಿದ್ದೀನಿ. ಆನಂತರ ರುಬ್ಬಿರೋ ಮಿಶ್ರಣನ ನೀಟಾಗಿ ಹಾಕ್ಕೊಂಡು ನೀಟಾಗಿ ಅದನ್ನು ಕನ್ಸಿಸ್ಟೆನ್ಸಿ ಒಂದೇ ರೀತಿ ಕಲಿಸ್ಕೋಬೇಕು. ಅದಾದಮೇಲೆ ಒಗ್ಗರಣೆಗೆ ಅಂದ್ಬಿಟ್ಟು ಪ್ಯಾನ್ಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಮತ್ತು ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆನ ನಾನು ಚಟ್ನಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ತುಂಬಾ ಟೇಸ್ಟಿಯಾದ ರುಚಿಕರವಾದ ಚಟ್ನಿ ರೆಡಿಯಾಗಿದೆ. ಈ ಚಟ್ನಿನ ನೀವು ಒಂದು ವಾರನೂ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ತಿನ್ಬೋದು. ಅಂದರೆ ಹೆಚ್ಚಿನಾಗಿ ನಾವು ಹುಳಿನೇ ಯೂಸ್ ಮಾಡಿರೋದ್ರಿಂದ, ಮೊಸರು ಮತ್ತು ಟೊಮೊಟೊ ಯೂಸ್ ಮಾಡಿರೋದ್ರಿಂದ ಒಂದು ವಾರ ಇಟ್ಕೊಂಡು ತಿಂದ್ರೂ ಏನೂ ಹಾಳಾಗೋಗಲ್ಲ, ಚೆನ್ನಾಗಿ ಟೇಸ್ಟಿಯಾಗೇ ಇರುತ್ತೆ. ಅನಂತರ ನಾವು ಇವಾಗಲೇ ಯೂಸ್ ಮಾಡೋದಾದರೆ ಸ್ವಲ್ಪ ಇದಕ್ಕೆ ಅಡಿಷನಲ್ ಆಗಿ ನೀವು ಈರುಳ್ಳಿನೂ ಆ್ಯಡ್ ಮಾಡಿಕೊಂಡು ಚಪಾತಿ ರೊಟ್ಟಿಗೆ ಸೈಡ್ ಡಿಶ್ ಆಗಿ ಯೂಸ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಒಂದೇ ರೀತಿ ಚಟ್ನಿ ತಿಂತಾ ಇದ್ದವ್ರು ಬೋರ್ ಆಗಿದ್ರೆ ಈ ಒಂದು ಚಟ್ನಿ ರೆಸಿಪಿನ ಟ್ರೈ ಮಾಡಿ, ನಿಮಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.